ರುಬ್ತಿದ್ದಾರೆ ಹಾಕೊಂಡು. ಯಾವ್ದಾದ್ರು ನಗಲ್ ನೋಡುದು ಅದು ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನನಗೆ ತಡ್ಕೊಳಕ್ಕಾಗಿಲ್ಲ ನಗು. ನನಗೆ ಏನು ಆನ್ಸರ್ ಮಾಡಬೇಕು ಅಂದ್ರೆ ಗೊತ್ತಾಗಿಲ್ಲ, ಸಿಕ್ಕಾಬಿಟ್ಟೆ ನಗು ಬಂದ್ಬಿಡ್ತು. ಅವರು ಕಟ್ಟು ಮಾಡಲಿಲ್ಲ, ಅದನ್ನ ಹಂಗೆ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು. ಅದು ಇವಾಗ ಇದಾಗ್ಬಿಟ್ಟಿದೆ. ಸಸ್ಪೆನ್ಸ್ ನೋಡಿ. ಇಲ್ಲ 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 ಹಾಗಲ್ಲ. ಕೆಲವು ಸಬ್ಜೆಕ್ಟ್ಗಳು ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಅರ್ಥ ಏನು ಆಕ್ಚುಲಿ ನಿಜ ಹೇಳ ನಿಮ್ಗೆ. ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಇಂಡಿಯನ್ ಆಗಿರೋದಂದ್ರೆ ಅದು ಪುಷ್ಪಕ ವಿಮಾನ, ಕರೆಕ್ಟ್ ಅಲ್ವಾ? ಅದು ಅಘೋಷಿತ ಏನೋ ಘೋಷಣೆ ಮಾಡಿದಿರೋ ಅಂತ ಪ್ಯಾನ್ ಇಂಡಿಯಾ ಸಿನಿಮಾ. ಅದು ಎಲ್ಲಿ ಬೇಕಾದ್ರೆ ರಿಲೀಸ್ ಮಾಡೋದು, ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ರಿಲೀಸ್ ಮಾಡ್ಬೋದಲ್ವಾ? ಆಡಿಯೋನೇ ಇಲ್ಲ ಅದಕ್ಕೆ. ಸಿ ಅದಾದ್ರ ಮೇಲೆ ಏನಾಯ್ತು, ಕೆಲವು ಸಬ್ಜೆಕ್ಟ್ಗಳು ಈ ನಾವು ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು. ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ, ಚೆನ್ನಾಗಾದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು, ರೀಮೇಕ್ ಮಾಡ್ತೀನಿ ಆ ಕಾಲ ಇತ್ತು. ಈಗೇನಾಗಿದೆ ಆಕ್ಚುಲಿ ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ. ಕೆಲವ್ರಿಗೆ ಆ ವಿಶ್ವಾಸ ಇರುತ್ತೆ, ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತೀನಿ, ವರ್ಕೌಟ್ ಆಗುತ್ತೆ ಅಂತ, ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕನ್ನಡ ಇಂಡಸ್ಟ್ರಿ ಇದಾಗ್ತದೆ, ಅದೆಲ್ಲ ತಪ್ಪದೆ ಆ್ಯಕ್ಚುಲಿ. ಕೆಲವರು ಪ್ಯಾನ್ ಇಂಡಿಯಾ ಅಂದರೆ ಕೆಲವರು ಲೋಕಲ್ ಕನ್ನಡದಲ್ಲೇ ಮಾಡ್ತಾರೆ, ಆ ಥರ. ಕೊನೆಗೊಂದು ಹಾಕ್ಬಿಟ್ರಿ ಬಾಂಬು. ಹೋಗ್ತೀನಿ, ಇದು ಫ್ಯಾನ್ಸ್ ಡೇ ಕಾಯ್ತಾ ಇದ್ದಾರೆ, ನಾನು ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಏನೋ ನಿಮ್ಮ ವಿಶಸ್ಸು ಆ್ಯಂಡ್ ನಿಮ್ಮ ಎನ್ಕರೇಜ್ಮೆಂಟು. ಮೇಡಮ್ ಕುತ್ಕೊಳ್ಳಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.